ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಲ್ ತಿಂಡಿ ಮಾಡ್ತಿದೀವಿ. ಇದು ಮೋಸ್ಟ್ ಆಫ್ ದ ಬೆಂಗಳೂರಿಯನ್ಸ್ಗೆ ಗೊತ್ತಿರಲ್ಲ, ಮಲ್ನಾಡ್ ಸ್ಪೆಷಲ್. ಸೊ ಊರವ್ರಿಗೆಲ್ಲ ಗೊತ್ತಿರುತ್ತೆ. ಇಟ್ ಇಸ್ ಸಣ್ಣ ಕಡುಬು ಗೈಸ್. ಸೊ ನಾವು ಇಲ್ಲಿ ಅನ್ನದಲ್ಲಿ ಮತ್ತು ಅಕ್ಕಿ ಹಸಿಟ್ಟಲ್ಲಿ ಉಂಡೆ ಚಿಕ್ಕ ಚಿಕ್ಕ ಉಂಡೆ ಕಲಸಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇವಾಗ ಇದನ್ನ ಬೇಯಿಸ್ಬೇಕು. ಆಮೇಲೆ ಬೇಯಿಸಿದ ಮೇಲೆ ಮಸಾಲೆಗೆ ಏನೇನು ಮಾಡ್ತಾರೆ ಅಂತ ನೋಡೋಣ. ಬನ್ನಿ ಫಸ್ಟ್ ಇದನ್ನ ಬೇಯಿಸ್ಕೊಳ್ಳೋಣ. ನಮ್ಮ ಊರಿನ ಸ್ಪೆಷಲ್ ಸಣ್ಣ ಕಡುಬು. ಇವಾಗ ಇದನ್ನ ಬೇಯಿಸಕ್ಕೆ ಇಟ್ಕೊಂಡಿದ್ದೀವಿ. ಇದು ಆಲ್ಮೋಸ್ಟ್ 1 ಅವರ್ ಬೇಯಬೇಕಮ್ಮ. ಇದು 1 ಅವರ್ ಬೇಯಬೇಕು. ಬೆಂದ ಮೇಲೆ ಇಲ್ಲಿ ನಮ್ಮಮ್ಮ ಮಸಾಲೆಗೆ ರೆಡಿ ಮಾಡ್ಕೋತವ್ರೆ. ಮಸಾಲೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಫಸ್ಟು ಮಸಾಲೆಗೆ ಈರುಳ್ಳಿ, ತೆಂಗಿನಕಾಯಿ, ಇವಾಗ ಧನಿಯಾ ಹಾಕೋತವ್ರೆ. ಧನಿಯಾ ಆಯಿತು, ಜೀರಿಗೆ, ಆಮೇಲೆ ಹಸಿಮೆಣಸಿನಕಾಯಿ ಹಾಕಲ್ಲ. ಇದೇ ಹಸಿಮೆಣಸಿನಕಾಯಿ ಚೆಫು. ಈಗ ಇಷ್ಟು ಹಸಿಮೆಣಸಿನ್ಕಾಯಿ ಗೈಸ್. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾವಿಷ್ಟು ತಗೊಂಡಿದ್ದೀವಿ, ಸಾಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇವಾಗ ಹಾಕೊಂಡ್ವಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತವ್ರೆ. ಎಣ್ಣೆ ಹಾಕಿ ಈಗ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಗೈಸ್. ಹುರಿದು ನನ್ನ ಇಡೀ ಗೈಸ್ ಚೆಫ್ ನಾನೇ. ನಮ್ಮ ಮನೇಲಿ ಏನೇ ಆದರೂ ನಮ್ಮದು ದೊಡ್ಡ ಪಾತ್ರೆ ಇರುತ್ತೆ ಗೈಸ್ ಅಂತ ಹೇಳಲ್ಲ. ಇದೆಲ್ಲ ನಮ್ಮಮ್ಮ ಮಾಡಿದ್ರು. ಇವಾಗ ಜಸ್ಟ್ ಇದು ರುಬ್ಕೋಬೇಕು. ರುಬ್ಬಾಗಿ ಸಿಗೋಣ ಗೈಸ್. ಇದು ಹುರ್ಕೊಂಡ್ವಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಗೈಸ್. ಇವಾಗ ಇದೊಂದು ಚೂರು ಆರಿದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಬನ್ನಿ ನಮ್ಮ ಮನೇಲಿ ಏನೇನು ಮಾಡ್ತಾವ್ರೆ ತೋರಿಸ್ತೀನಿ. ನಮ್ಮ ಮನೇಲಿ ಇಲ್ಲೇ ನೋಡಿ, ಎಲ್ಲರೂ ಕೂತಿಕೊಂಡು ಟಿವಿ ನೋಡ್ತಾವ್ರಿ. ಸಿಗೋಣ. ಇಲ್ಲಿ ಒಗ್ಗರಣೆಗೆ ಮತ್ತೆ ಈರುಳ್ಳಿ ಕುಯ್ಕೊಂಡಿದ್ದೀವಿ. ಇವಾಗ ಇದು ಹಿಂಗೆ ಆಗಿದೆ ಗೈಸ್. ಇವಾಗ ನಾವು ಟೆಸ್ಟ್ ಮಾಡ್ತಿದ್ದೀವಿ ಬೆಂದಿದ್ಯಾ ಅಂತ. ಬೇಯಬೇಕು ಗೈಸ್. ಇದು ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇದು ಸ್ವಲ್ಪ ತಣ್ಣಗೆ ಆಗಿದೆ, ರುಬ್ಕೋಬೇಕು. ಇವಾಗ ರುಬ್ತಿದ್ದೀವಿ. 2 ಸತಿ ರುಬ್ಕೋಬೇಕು. ಇವಾಗ ರುಬ್ಬಿದೆ. ಈಗ ನೆಕ್ಸ್ಟ್ ಟ್ರಿಪ್ ಹಾಕೋಣ ಬನ್ನಿ ಗೈಸ್. ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೇವೆ. ಮಸಾಲೆ ರೆಡಿ ಇದೆ. ಇಲ್ಲಿ ಇದು ಬೆಂದಿದೆ. ಸೊ ಈಗ ಒಗ್ಗರಣೆ ಹೆಂಗೆ ಹಾಕ್ತಾರೆ, ಒಗ್ಗರಣೆಗೆ ಏನೇನು ಹಾಕ್ತಾರೆ ನೋಡೋಣ ಬನ್ನಿ. ಸಾಸಿವೆ, ಕಡಲೆಬೇಳೆ, ಇಷ್ಟು ಬೇಕೇನು? ಇಲ್ಲ ಇಡ, ಕಾವು ಚೆನ್ನಾಗುತ್ತೆ ಅಂತ ಇಡ್ಲಾ. ಈಗ ನಾವು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೋತಿದ್ದೇವೆ. ಈರುಳ್ಳಿ ಹಾಕೊಂಡವಿ, ಉಪ್ಪು ಹಾಕಿ ನೀವೇ ಮಾಡ್ಕೊಂಬಿಡಿ. ಇಲ್ಲ 1 ವರ್ಷ ಆಗ್ತಾರೆ. ನೀವು ಇದು ಮಾಡ್ಕೊಂಡಿಲ್ಲ.
ಅದು ಹಂಗೆ ಸಿಕ್ಕೋದು. ಮಸಾಲ ಹಾಕೋತಿದ್ದೀವಿ. ಈಗ ಉಪ್ಪು ಒಂಚೂರು ಹಾಕೋತಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಫಸ್ಟೇ ಇದು ಕಡುಬುಗೆ ಹಾಕ್ಕೊಂಡಿರ್ತೀವಿ ಗೈಸ್, ಅದಕ್ಕೆ ಇಲ್ಲಿ ಮಸಾಲೆಗೆ ನೋಡಿ ಹಾಕೊಳ್ಳೋಣ. ಆಮೇಲೆ ಇವಾಗ ಇದು ಸ್ವಲ್ಪ ಕುದಿಬೇಕು ಗೈಸ್. ಕುದ್ದ ಮೇಲೆ ಇದು ಹಾಕಿದ್ರೆ ಮಲೆನಾಡಿನ ಸ್ಪೆಷಲ್ ಸಣ್ಣ ಕಡುಬು ಸವಿಯಲು ಸಿದ್ಧ. ಅದು ಎತ್ತು ಕೈ ಎತ್ತು ಹಾಕಿಸ್ಕೊಂಡೇ ತಿನ್ನೋದು. ಗೈಸ್ ಇವಾಗ ಕಡುಬು ಹಾಕೊಂಡಿದೀವಿ. ಐ ಗೆಸ್ ಮಮ್ಮಿ ಇನ್ನೊಂಚೂರು ಕುದಿಬೇಕಿತ್ತೆ ನಾವು ನೀರು. ಇವಾಗ ಇದು ಮತ್ತೆ ಇನ್ನೊಂದು ಸ್ವಲ್ಪ ಕುದಿದ್ರೆ ತಿನ್ಬೋದು ಗೈಸ್. ಕುದಿಬೇಕಾ? ಸಾಕಂದ್ರೆ ಸಾಕು. ಸಾಕು ಕುದಿ. ಬೇಕಾದ್ರೆ ಗ್ಯಾಸ್ ಮೇಲೆ ಇಡ್ಲ ಒಂದು 5 ನಿಮಿಷ ಜೋರಾಗಿ ಕುದಿ ಅಲ್ವಾ? ಸುಶೀಲ್ ಗ್ಯಾಸ್ ಈ ಕರೆಂಟ್ ಮೇಲೆ ನೀರಿಡು. ಗೈಸ್ ಇದು ಆಲ್ಮೋಸ್ಟ್ ಈಗ ಆಗಿದೆ ಗೈಸ್. ನಾನು ಕೈ ಹಾಕಿದ್ಕೆ ಅಲ್ಲಿ ಸಣ್ಣ ಕಡೆ ಬೇಗ ಆಗಿದ್ದು ಮುಚ್ಕಳ. ಅಭಿಮಾನಿಗಳು ಶಾಂತಿ ರೂಪದಿಂದ ವರ್ತಿಸ್ಬೇಕು. ಜೀರಿಗೆ ಧನ್ಯ ಇವಾಗ ಸವಿಯಲು ಸಿದ್ಧ. ಅಭಿಮಾನಿಗಳು ಎಲ್ರು ಕಾಯ್ತಿದ್ರು ಇಷ್ಟ ತನಕ. ಮಮ್ಮಿ ಉಪ್ಪಂತೆ ಬೇಕಂತೆ, ಉಪ್ಪು ಬೇಕಂತೆ, ಬೇಕು. ನಾವು ಬೇಕಂದ್ರೆ ಈಗ ತುಪ್ಪ ಹಾಕೋಬಹುದು ಗೈಸ್. ಕಾಯ್ಬೇಕು, ಅದು ಇದು ಸೌಂಡ್ ತಿನ್ಬಿಟ್ಟು ನೀರು ಕೊಟ್ಬಿಟ್ಟು ಆಮೇಲೆ ಹೋಗಿ ಅಣ್ಣ ಆಮೇಲೆ ಹೋಗಿ ಮಾಡಿ ಹೇಳಿ. ಟೇಸ್ಟ್ ಹೆಂಗಿದೆ? ಹೆಂಗಿದೆ ಟೇಸ್ಟು? ಅಷ್ಟೇ. ಹೆಂಗೈತ್ಮಾ? ಮಲೆನಾಡಿನ ಸ್ಪೆಷಲ್. ನಾವು ಸ್ಪೋಕ್ ತಂದಿದ್ದೀವಿ ಗೈ. ಸ್ಪೋಕ್ ಒಂದು ತಟ್ಟೆ ಹಿಡಿದು ನಿಮ್ಮ ಕಲಾತೆ ಕಳಿಸ್ಬೇಕು. ಇರು, ನಾನು ವಿಡಿಯೋ ಮಾಡಕ್ತಿರೋದು. ಸುಮ್ಮನೆ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಗೈಸ್ ಮಾತನ್ನ. ಮಾತಾಡಿ ಈಗ. ಹೇಗಿದ್ದೀರಿ? ಹೇಗಿದೆ ಕಡುಬು? ತುಂಬ ಚಂದ ಬಂದಿದೆ. ನಮ್ಮ ಮಲೆನಾಡಿನ ಸ್ಪೆಷಲ್ ಗೈಸ್ ಇದು. ಇಲ್ಲಿಯವರಿಗೆ ಗೊತ್ತಿಲ್ಲ, ಬೆಂಗಳೂರಿನವರಿಗೆ ಗೊತ್ತಿಲ್ಲ ಅಲ್ಲ ಮಿಥುನವ್ರೆ? ಅದು ಮಂಗಳೂರು ಭಾಷೆ. ಮಾತಾಡು. ಗೈಸ್ ನಮ್ಮ ಊರಲ್ಲಿ ಮಾಡೋರು ಏನು ಇಷ್ಟ ಆಗೋದು ಗೊತ್ತಾ? ಸಣ್ಣ ಕಡುಬು ನಮ್ಮೂರಲ್ಲಿ ತುಂಬ ಇಷ್ಟ ಆಗೋದು. ನಮ್ಮೂರಲ್ಲಿ ಹೋದಾಗೆಲ್ಲ ನಾವು ಸಣ್ಣ ಕಡುಬು ಅಂದರೆ ನಮ್ಮ ಅಜ್ಜಿ ಮಾಡ್ಕೊಡೋದು. ವರ್ಷ ಅಜ್ಜಿ ಹೊಸ ಇಟ್ಕೋಗ್ತಿರೋದು ಸ್ಟೇಟಸ್ ಇರೋದೇ ಇನ್ಸ್ಟಾಗ್ರಾಮಿಗೆ ಪಿಂಕ್ ಕಲರ್ ಸೀರೆ ಅಮ್ಮ ತಾನೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ಬೆಳಗ್ಗೆ ಎದ್ದು ನಾನು ನಾಷ್ಟ ಮಾಡ್ತಿದ್ದೀನಿ. ನಮ್ಮನೇಲಿ ಇವತ್ತು ವಾಂಗಿಬಾತ್, ಆಮೇಲೆ ಇದು ಮೆಂತ್ಯ ರೈಸ್ ಗೈಸ್, ಆಮೇಲೆ ಇದು ಚಟ್ನಿ. ಇವಾಗೆಲ್ಲ ತಿಂಡಿ ಮಾಡ್ತಿದ್ವಿ ಗೈಸ್. ಸೊ ನಮ್ಮನ್ನ ತೋರಿಸ್ಬೇಡ ಅಂತ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್ ಬಾಯ್.